ನಿನ್ನೆ ಪ್ರಚಾರಕ್ಕೆ ಹೋಗಿದ್ರಿ, ಪ್ರಚಾರ ಈಗ ನಮ್ಮ ನಿರೀಕ್ಷೆಗೂ ಮೀರಿ ಜನರು ಸ್ಪಂದಿಸ್ತಾ ಇದ್ದಾರೆ. ನಮ್ಮ ನಿರೀಕ್ಷೆಗೂ ಮೀರಿ ಜನ ಸ್ಪಂದಿಸ್ತಾ ಇದ್ದಾರೆ. ಬಿಜೆಪಿಯವರು 4 ವರ್ಷ ಅಧಿಕಾರ ಮಾಡಿ ಏನು ಮಾಡಲಿಲ್ಲ ಅಂತಕ್ಕಂಥದ್ದು ಜನಗಳಿಗೆ ಗೊತ್ತಾಗಿದೆ. ಅವರು ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡದೆ ಬರೀ ಲೂಟಿ ಹೊಡೆದರು ರಾಜ್ಯನ ಅಂತಕ್ಕಂಥದ್ದು ಮತದಾರರ ಮನಸ್ಸಿಗೆ ಬಂದಿದೆ. ನಾವು ಮಾಡಿರ್ತಕ್ಕಂಥ 5 ಗ್ಯಾರಂಟಿ ಯೋಜನೆಗಳು ಅವು ಜಾರಿಯಾಗಿದ್ದಾವೆ. 3 ವರ್ಷದಿಂದ ಜಾರಿಯಾಗ್ತಾ ಇದ್ದಾವೆ. ಮತ್ತು ನಂಬಿಕೆ ಬಂದಿದೆ. ಬಿ ಜೆ ಪಿಯವರು ಏನೇ ಸುಳ್ಳು ಹೇಳಿದ್ರು ಕೂಡ, ಯಾಕೆಂತಂದರೆ ಇವು ಜಾರಿ ಆಗದೇ ಇಲ್ಲ ಅಂತ ಹೇಳಿದರು. ಒಂದು ಸಾರಿ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತ ಹೇಳಿದರು. ಖಜಾನೆ ಖಾಲಿ ಆಗಿಬಿಡ್ತದೆ ಅಂತ ಹೇಳಿದರು. ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಅಂತ ಹೇಳಿದರು. ಆಮೇಲೆ ಕಳೆದ ಲೋಕಸಭಾ ಚುನಾವಣೆ ಆದಮೇಲೆ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದರು. ಈಗ ಮುಂದುವರಿಸ್ತಾ ಇದ್ದೇವೆ. ಪ್ರತಿ ವರ್ಷವೂ ಕೂಡ ಸುಮಾರು 52,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷವೂ ಕೂಡ 52,000 ಕೋಟಿ. ಮಾರ್ಚ್ 24ರವರೆಗೆ 1,31,000 ಕೋಟಿ ಖರ್ಚು ಮಾಡಿದ್ದೀವಿ. ಮಾರ್ಚ್ 31ರವರೆಗೆ 1,31,000 ಕೋಟಿ ಖರ್ಚು ಮಾಡಿದ್ದೀವಿ. ಅದರಿಂದ ಇವನ್ನಿಲ್ಲ ಪ್ರಶ್ನೆನೇ ಇಲ್ಲ. ಇವನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಸೊ ಇವೆಲ್ಲ ಜನಗಳಿಗೆ ಗೊತ್ತಾಗಿದೆ. ಆಮೇಲೆ ಈಗಾಗಲೇ ಪ್ರಸ್ತಾಪ ಮಾಡಿದ್ದೀನಿ ನಾನು, ಸಾಲದ ರಾಮಯ್ಯ ಅಂತ ಹೇಳೋದು. ಏನಾದ್ರು ಬಾಯಿ ಬಂದಾಗ ಮಾತಾಡ್ತಾರೆ. ನೋಡ್ರಿ, ಎಲ್ಲ ಅಭಿವೃದ್ಧಿ ರಾಷ್ಟ್ರಗಳು, ಎಲ್ಲ ರಾಜ್ಯಗಳು ಸಾಲ ಮಾಡಲೇಬೇಕು. ಸಾಲ ಮಾಡುವಾಗ ಮಿತಿ ಒಳಗಡೆ ಇರಬೇಕು. ಸಾಲ ಮಿತಿ ಒಳಗಡೆ ಇರಬೇಕು. ನಮ್ಮದು GDP ಎಷ್ಟು ಗೊತ್ತಾ ಕರ್ನಾಟಕದ್ದು? 33,05,500 ಕೋಟಿ. GST ಅಲ್ರಿ, GDP. ರಾಜ್ಯದ GDP, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. GDP 33,05,500 ಕೋಟಿ. ಅದರಲ್ಲಿ 25% ಸಾಲ ಇರಬೇಕು. ಅದರಲ್ಲಿ 25% ಸಾಲ ಇರಬೇಕು. ನಾವು 24.94% ಮಾಡಿದ್ದೀವಿ. ಅದರೊಳಗಡೆ ಇದೆಯಾ ಇಲ್ವಾ? ಮತ್ತು ಸಾಲ ಹೆಂಗೆ ಮಾಡಿದ್ದೀವಿ, ಸಾಲ ಜಾಸ್ತಿ ಮಾಡಿದ್ದೀವಿ ಅಂತ ಹೇಳೋದು ಹೆಂಗೆ? ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಗಿದೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ 2002ರಲ್ಲಿ ಪಾಸ್ ಮಾಡ್ತು. ಒಂದು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರ್ಬೇಕಾದ್ರೆ 3 ಮಾನದಂಡಗಳನ್ನು ಹೇಳಿದೆ ಆ ಕಾನೂನಿನಲ್ಲಿ. ಒಂದನೇದು ಫಿಸ್ಕಲ್ ಡಿಫಿಸಿಟ್ಟು 3% ಒಳಗಡೆ ಇರಬೇಕು. GDPಯ 3% ಒಳಗಡೆ ಇರಬೇಕು. ನಮ್ಮದು 3% ಒಳಗಡೆ ಇದೆ. 2.95. ಸಾಲ 25% ಒಳಗಡೆ ಇರಬೇಕು. GDPಯ 25% ಒಳಗಡೆ ಇರಬೇಕು. ರೆವಿನ್ಯೂ ಸರ್ಪ್ಲಸ್ ಇರಬೇಕು. ನಮ್ಮದು ರೆವಿನ್ಯೂ ಸರ್ಪ್ಲಸ್ಸು ಮಾಡೋಕ್ಕಾಗಿಲ್ಲ. ಯಾಕಪ್ಪ ಅಂತಂದರೆ ಕೇಂದ್ರ ಸರ್ಕಾರದವರು ನಮಗೆ ಕೊಡಬೇಕಾಗಿದ್ದಂಥ ಹಣವನ್ನು ಕೊಡಲಿಲ್ಲ. ನಂಬರ್ 1. ನಂಬರ್ 2,
ನಂಬರ್ 2, ಮಧ್ಯದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ GSTಯನ್ನು ರ್ಯಾಷನಲೈಸ್ ಮಾಡಿದ್ರು. ಯಾವಾಗ ಮಾಡಿದ್ದು ಅದನ್ನು? ಸೆಪ್ಟೆಂಬರ್ ತಿಂಗಳಿಂದ ಜಾರಿಗೆ ಬರೋಕ್ಕೆ ಮಾಡಿದ್ರು. ಕಡಿಮೆ ಮಾಡಿಬಿಟ್ರು ಅನೇಕ ಇದನ್ನು. ಯಾಕೆಂತಂದರೆ ಬಿಹಾರ್ ಚುನಾವಣೆ ಇತ್ತು, ಅದಕ್ಕೋಸ್ಕರ ಮಾಡಿದ್ರು. ನಾವೆಲ್ಲ ಅಂದಾಜು ಮಾಡಿದ್ದು GST ಇಷ್ಟು ದುಡ್ಡು ಬರ್ಬೋದು ನಮಗೆ ತೆರಿಗೆನಲ್ಲಿ. 1,20,000 ಕೋಟಿ ತೆರಿಗೆ ಬರಬೇಕಾಗಿತ್ತು. ನಮಗೆ 10,000 ಕೋಟಿ ಕಡಿಮೆ ಆಯಿತು. ಅದರಲ್ಲಿ 10,000 ಕೋಟಿ GST ರ್ಯಾಷನಲೈಸ್ ಮಾಡೋಕ್ಕೆ ಮುಂಚಿತವಾಗಿ, ತೀರ್ಮಾನ ಮಾಡೋಕ್ಕೆ ಮುಂಚಿತವಾಗಿ 10% ಗ್ರೋತ್ ಇತ್ತು ನಮ್ಮ ರಾಜ್ಯದಲ್ಲಿ. 10% ಗ್ರೋತ್, GST ಗ್ರೋತು 10% ಗ್ರೋತ್ ಇತ್ತು. ಅದು 4% ಇಳಿದು ಬಿಡ್ತು. ಡೆಫಿಸಿಟ್ ಆಗಿದ್ರಿಂದ 10,000 crore ಡೆಫಿಸಿಟ್ ಆಗಿದ್ರಿಂದ ಗ್ರೋತ್ ರೇಟ್ ರೀ, ಅಲ್ಲ ಬೆಳವಣಿಗೆ ದರ 10% ಇದ್ದದು 4% ಇಳಿದು ಬಿಡ್ತು. ಅದರಿಂದ ನಮಗೆ 10,000 ಕೋಟಿ ಕಡಿಮೆ ಆಯಿತು. 10,000 ಕೋಟಿ ಕಡಿಮೆ ಆಯಿತು. ಮುಂದಿನ ವರ್ಷ 15,000 ಕೋಟಿ ಕಡಿಮೆ ಆಗುತ್ತೆ. ಆಮೇಲೆ ಕೇಂದ್ರ ಸರ್ಕಾರ GST ನಮಗೆ ಕೊಡಬೇಕಾಗಿರ್ತಕ್ಕಂಥದ್ದನ್ನು ಕೊಡಲಿಲ್ಲ. ಸುಮಾರು 11,495 ಕೋಟಿ 11,495 ಕೋಟಿ ವಿಶೇಷ ಗ್ರ್ಯಾಂಟ್ಸ್ ಕೊಡ್ತೀವಿ ಅಂತಂದಿದ್ರು, ಅದು ಕೊಡಲಿಲ್ಲ. 15ನೇ ಹಣಕಾಸಿನ ಆಯೋಗದಲ್ಲಿ ತೆರಿಗೆ ಕಡಿಮೆ ಆಯಿತು ಅಂತೇಳಿ 11,495 ಕೋಟಿ ಕೊಡಲಿಲ್ಲ. ಆಮೇಲೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡ್ತೀವಿ ಅಂದ್ಬಿಟ್ಟು ಕೊಡಲಿಲ್ಲ. 2 ವರ್ಷ 3 ವರ್ಷ ಆಯಿತು. 3 ವರ್ಷದಿಂದ ₹1 ಕೊಡಲಿಲ್ಲ. ಇವೆಲ್ಲ ಕಾರಣಗಳಿಗೋಸ್ಕರ ರೆವಿನ್ಯೂ ಡಿಫಿಸಿಟ್ ಆಗಿದೆ ಹೊರತು ಗ್ಯಾರಂಟಿಯಿಂದ ಅಲ್ಲ. ಇದನ್ನ ನೀವು ಸ್ಪಷ್ಟವಾಗಿ ಹೇಳಬೇಕು. ಈಗ ವಿಜೇಂದ್ರ ಹೇಳೋದನ್ನೇ ದೊಡ್ಡದಾಗಿ ಮಾಡ್ತೀರಿ. ಹಂಗೇನಿಲ್ಲ, ಇವತ್ತು ನೋಡಿದ್ಯಾ ಪತ್ರಿಕೆಯಲ್ಲಿ? ಆಯ್ತಪ್ಪ, ವಿಜೇಂದ್ರ ನಿಮ್ದು ಅನ್ನರಾಮಯ್ಯ ದೊಡ್ಡದಾಗೆ ಬಂದಿದೆ. ಸರಿ ಆಯ್ಪ, ವಿಜೇಂದ್ರ ಹೇಳೋದು ಸುಳ್ಳು ಹೇಳ್ತಾರೆ. ಬಜೆಟ್ ಮೊನ್ನೆ ಆಯ್ತಲ್ಲ, ಏನ್ರಿ ಮಾಡ್ತಾ ಇದ್ರು ಅಲ್ಲಿ? ಬಜೆಟ್ ಚರ್ಚೆ ಆಯ್ತಲ್ರಿ ಅಲ್ಲಿ? ಅಸೆಂಬ್ಲಿನಲ್ಲಿ ಚರ್ಚೆ ಆಯ್ತಲ್ಲ, ಏನ್ ಮಾಡ್ತಾ ಇದ್ರು ಅವ್ರು? ಹಾಗಾದ್ರೆ ನಿದ್ದೆ ಮಾಡ್ತಾ ಇದ್ರ ಚರ್ಚೆ ಮಾಡದೇನೆ? ಅಲ್ಲಿ ಏನು ಹೇಳ್ಬೇಕು ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಲ್ಲ ನಾನು. ಸುಮಾರು 4.25 ಗಂಟೆ ಉತ್ತರ ಕೊಟ್ಟಿದ್ದೀನಿ. ಬಜೆಟ್ ಮೇಲೆ ಚರ್ಚೆಗೆ 4.25 ಗಂಟೆ ವೈಟ್ ಪೇಪರ್ ಯಾಕಪ್ಪ ಮಂಡಿಸ್ಬೇಕು? ಬಜೆಟೇ ವೈಟ್ ಪೇಪರ್ ಅಲ್ವಾ? ನೀವು ಅದನ್ನು ಕೇಳೋದೇ ಇಲ್ಲ. ವೈಟ್ ಪೇಪರ್ ಅಂದ್ರೆ ಏನು? ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹೆಂಗಿದೆ ಅನ್ನೋದು ಇಡಬಹುದು. ಬಜೆಟ್ ಅಂದ್ರೆ ಏನು? ಆಯಾ ವ್ಯಯ ಲೆಕ್ಕ ಇಡೋದು. ಸರಿ, ಬೊಮ್ಮಾಯಿ ಅವರು ಕೂಡ ನಿನ್ನೆ ನಿಮಗೆ ಸಾಲದ ದಾಖಲೆಗಳನ್ನ ಕೊಡಿ, ನೀವು 25% ಲೆಸ್ ದೆನ್ 25% ಇದೆ ಅಂತ ಹೇಳಿದ್ರಿ. 24.94 ಹೇಳಿದ್ರಿ ನೀವು. ಅದ್ರದ್ದು ದಾಖಲೆ ಕೊಡಿ ಅಂತಾರ ಯಾರು? ಬೊಮ್ಮಾಯಿ ಅವರು. ದಾಖಲೆ ಬಜೆಟ್ ಅಸೆಂಬ್ಲಿನಲ್ಲೇ ಇಟ್ಟುವಲ್ಲಯ್ಯ. ನಾವು ಸಾಲ ಮಾಡಿದ್ದು ಅವ್ರು ಸಾಲ ಮಾಡಿದ್ದು ಎರಡನ್ನು ಕಂಪ್ಯಾರಿಸನ್ ಕೊಡ್ಲಿ. ಹೌದು, ಕಂಪ್ಯಾರಿಸನ್ ಇಟ್ಟಿದ್ದು. ಬಜೆಟ್ ಅಸೆಂಬ್ಲಿನಲ್ಲಿ ಇಟ್ಟಿದ್ದೀನಿ. 5,30,000 ಕೋಟಿ ಅವರು ಸಾಲ ಮಾಡಿದ್ದದು. 50,000 ಕೋಟಿ ನಾವು ಮಾಡಿರೋದು. ಅವ್ರು ಯಾವುದೋ ಒಂದು ವರ್ಷದ್ದು ಹೇಳ್ತಾರೆ. ಅವರು 4 ವರ್ಷ ಇದ್ರಲ್ಲಪ್ಪ.
ಸರ್, ಈಗ ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ವಿರೋಧ ಇಲ್ಲ ಅಂತ ಇದ್ದಾರೆ ಈಗ ಸದಾನಂದ ಗೌಡರು. ಆ? ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ವಿರೋಧ ಇಲ್ಲ, ಅದ್ರ ಹೆಸರಲ್ಲಿ ನುಂಗ್ತಾ ಇದಾರೆ, ಹಣ ನುಂಗ್ತಾ ಇದಾರೆ ಅಂತ ಇದ್ದಾರೆ. ನೇರವಾಗಿ ಅವ್ರಿಗೆ ನೇರವಾಗಿ ಖಾತೆ ಅವ್ರ ಅಕೌಂಟ್ಗೆ ಹಾಕ್ಬಿಡ್ತೀವಲ್ಲ. ಲಂಚ ಎಲ್ಲಿ ನಡೀತದೆ ನೇರ ವರ್ಗಾವಣೆ. ಈಗ ಗೃಹಲಕ್ಷ್ಮಿ ಯೋಜನೆ DBT 2,000 ರೂಪಾಯಿ ಅವ್ರ ಅಕೌಂಟ್ಗೆ ಕೊಟ್ಬಿಡ್ತೀವಿ. ಲಂಚ ಹೆಂಗ್ ನಡೀತದೆ? 12 ತಿಂಗಳಲ್ಲಿ 2 ತಿಂಗಳು ಕೊಟ್ಟಿಲ್ಲ ಅಂತ ಇದ್ದಾರೆ. ಅದು ಕೊಟ್ಟಿಲ್ಲ, ಕೊಡ್ತೀವಿ. ಸರ್, ಈಗ ಅಭಿವೃದ್ಧಿ ಯೋಜನೆಗಳಿಗಾಗಿ ಏನು ಗುತ್ತಿಗೆದಾರರಿಗೆ ಬಹಳಷ್ಟು ದುಡ್ಡು 26,000 ಕೋಟಿ ಬಾಕಿ. ಅದಾಯ್ತು, 28,000 ಕೋಟಿ ಅವರು ಅವ್ರು ಮಾಡಿ ಎಷ್ಟು ಬಿಟ್ಬಿಟ್ಟು ಹೋಗಿದ್ರು ಗೊತ್ತಾ? 29,000 ಕೋಟಿ ಅವ್ರು ಬಾಕಿ ಬಿಟ್ಬಿಟ್ಟು ಹೋಗಿದ್ದು. 29,000 ಕೋಟಿ, ಅದರಲ್ಲಿ 24,000 ಕೋಟಿ ತೀರಿಸಿದೀವಿ. ನೀವು ತಿಳ್ಕೊಳ್ಳಲ್ಲ, ಏನು ಕೇಳಲ್ಲ ಅವ್ರಿಗೆ. ಅವ್ರು ಹೇಳದ್ದೇ ಲೆಕ್ಕ ಅದು ನಿಮ್ಗೆ. ಈಗ ನಾನು ಹೇಳ್ತಾ ಇರೋದು ಅಸೆಂಬ್ಲಿನಲ್ಲಿ ಉತ್ತರ ಕೊಟ್ಟಿರ್ತಕ್ಕಂಥದ್ದು, ಇಲ್ಲಿ ಬೇರೆ ಕಡೆ ಕೊಟ್ಟಿಲ್ಲ. ಅಸೆಂಬ್ಲಿನಲ್ಲಿ ಉತ್ತರ ಕೊಟ್ಟಿರೋದು ಅವ್ರ ಎದುರುಗಡೆನೆ ವಿತ್ ಡಾಕ್ಯುಮೆಂಟ್ಸ್. ಸುಮ್ಮನೆ ಅವ್ರು ಏನೋ ಹೇಳ್ತಾರೆ, ನೀವು ಅದನ್ನೇ ಕೇಳ್ತೀವಿ. ಏನ್ ಮಾಡಕ್ಕಾಗತ್ತೆ ನಾವು? ಸರ್, ಯುದ್ಧದ ಪರಿಸ್ಥಿತಿ ಇದೇ ರೀತಿ ಮುಂದುವರೆದ್ರೆ ಬಹಳಷ್ಟು ಜನಜೀವನ ಅಸ್ತವ್ಯಸ್ತ ಆಗೋ ಸಾಧ್ಯತೆ ಇದೆ. ಯಾವುದು? ಸರ್ಕಾರ ಇರಾನ್ ಮೇಲೆ ಯುದ್ಧ ಸರ್, ಮಧ್ಯಪ್ರಾಚ್ಯ ಇರಾನ್ ಯುದ್ಧ ಅಂತೇಳಿ ಯದ್ವಾತದ್ದು ಬೆಲೆ ಏರ್ಸಂತ ಇದೆಯಾ? ಅಲ್ಲ ಸರ್, ಅದಕ್ಕೆ ತಮ್ಮ ಸಿದ್ಧತೆ ಹೇಗಿದೆ ಅಂತ ಸರ್ಕಾರ? ನಮ್ದು ಅಲ್ರಿ, ಕೇಂದ್ರ ಸರ್ಕಾರ ಮಾಡಿರೋದು ಇದು. ರಾಜ್ಯದ್ದು ಏನಾದ್ರು? ರಾಜ್ಯದ್ದೇನಿಲ್ಲ. ಅವ್ರಿಗೆ ಕೊಟ್ರೆ ನಾವು ವಿತರಣೆ ಮಾಡ್ತೀವಿ ಅಷ್ಟೇ. ವಿತರಣೆ ಮಾಡೋದಷ್ಟೇ ನಮ್ಮ ಕೆಲಸ. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ನ ಯಾರು ಮಾಡೋರು? ಸೆಂಟ್ರಲ್ ಗೌರ್ಮೆಂಟ್ ಅಲ್ವಾ? ಅವ್ರ ಮೊನ್ನೆ ಅವರು 10 ರೂಪಾಯಿ ಟ್ಯಾಕ್ಸ್ ನ ತೆಗೆದ್ರು ಸರ್. ಆ ಥರ ನೀವೇನಾದ್ರು ಟ್ಯಾಕ್ಸ್ ತೆಗಿತೀರಾ ಅಂತ? ಯಾವ ಈಗ ಇವರು ಪೆಟ್ರೋಲ್ ಮೇಲೆ ತೈಲದ ಮೇಲಿಂದ ತೆಗೆದ್ರು. ಕೇಳ್ರಿ, ಇಲ್ಲಿ ತೈಲ ನಾವು ಬೆಲೆ ಇದೆಯಲ್ಲ, ಇಲ್ಲಿ ಪಕ್ಕದ ರಾಜ್ಯಗಳಿಗೆಲ್ಲ ಹೋಲಿಕೆ ಮಾಡಿ ಬೆಲ್ಕೆ ನಮ್ಗೆ ಅದಕ್ಕಿಂತ ಕಡಿಮೆ, ಪಕ್ಕದ ರಾಜ್ಯಗಳಿಗಿಂತ ತಮಿಳುನಾಡಿಗಿಂತ ಕಡಿಮೆ ಇದೆ, ಮಹಾರಾಷ್ಟ್ರಕ್ಕಿಂತ ಕಡಿಮೆ ಇದೆ, ಕೇರಳಕ್ಕಿಂತ ಕಡಿಮೆ ಇದೆ, ಆಂಧ್ರ ಪ್ರದೇಶಕ್ಕಿಂತ ಕಡಿಮೆ ಇದೆ. ಹಾಗಾದ್ರೆ ಏನಾಗ್ತದೆ? ಯದ್ವಾತದ್ದು ಕಮ್ಮಿ ಇದ್ಬಿಟ್ರೆ ಅಲ್ಲಿ ನಮ್ಮ ರಾಜ್ಯದಲ್ಲಿ ಬರೋದೇ ಇಲ್ಲ, ತೆರಿಗೆ ಬರೋದೇ ಇಲ್ಲ. ಆಮೇಲೆ ಅದಕ್ಕೋಸ್ಕರ ಪಕ್ಕದ ರಾಜ್ಯಗಳಿಗೆ ಹೋಲಿಕೆ ಮಾಡ್ಕೊಂಡು ಅದಕ್ಕಿಂತ ಕಡಿಮೆ, ಸ್ವಲ್ಪ ಕಡಿಮೆ ಇಡಬೇಕು. ಯಾರು ಒಳ ಮೀಸಲಾತಿಗೆ ನಾವು ಬದ್ಧವಾಗಿದ್ದೀವಿ, ಸರ್ಕಾರ ಬದ್ಧವಾಗಿದೆ. ಸರ್, ಅಹಿಂದ ಹೆಸರಲ್ಲಿ ಅನ್ಯಾಯ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಅಹಿಂದ ಮತ ನಮಗೆ ಬರುತ್ತೆ ಅಂತ ಬಿಜೆಪಿ ಅವರು ಹೇಳ್ತಿದ್ದಾರೆ. ಯಾರು? ಬಿಜೆಪಿ ಅವರು. ನೀನು ಪ್ರಶ್ನವನ್ನ ಅಹಿಂದ ಇವ್ರಿಗೆ ಯಾವತ್ತು ಪ್ರೀತಿ ಬಂದಿರೋದು ಅಹಿಂದ ಮೇಲೆ? ಅಹಿಂದದವ್ರ ಮೇಲೆ ಪ್ರೀತಿ ಬಂದಿರೋದು ಯಾವಾಗ? ಯಾವತ್ತಾರು ಅಹಿಂದದ ಬಗ್ಗೆ ಮಾತಾಡಿದಾರ ಇವರು? ಹಿಂದುತ್ವ, ಹಿಂದೂ ಅದು ಬಿಟ್ಟರೆ ಬೇರೆ ಏನಾದ್ರು ಹೇಳ್ತಾರ? ದೇರ್ ಆರ್ 2 ತತ್ವಗಳಿದ್ದಾವೆ. ತತ್ವಗಳು ಇದರಲ್ಲಿ ಆರ್ಥಿಕತೆಯಲ್ಲಿ 2 ತತ್ವಗಳಿದ್ದಾವೆ. ಒಂದು ಟ್ರಿಕಲ್ ಡೌನ್ ಆರ್ಥಿಕ ಥಿಯರಿ, ಇನ್ನೊಂದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಥಿಯರಿ. 2 ಥಿಯರಿ ಗೊತ್ತಾ ನಿಮಗೆ? ಟ್ರಿಕಲ್ ಡೌನ್ ಅಂಡ್ ಯೂನಿವರ್ಸಲ್ ಬೇಸಿಕ್ ಥಿಯರಿ. ಇವರು ಯಾವತ್ತೂ ಕೂಡ ಬಿಜೆಪಿಯವರು ಟ್ರಿಕಲ್ ಡೌನ್ ಆರ್ಥಿಕ ಥಿಯರಿ ಇದೆಯಲ್ಲ, ಅದ್ರ ಪರ ಇರೋರು. ಅಂದರೆ ಶ್ರೀಮಂತರ ಪರ ಇರೋರು, ನಾವು ಬಡವ್ರ ಪರ ಇರೋರು. ಈಗ ಬಡವ್ರಿಗೆ ಈ ಬಸ್ನಲ್ಲಿ ಕರ್ಕೊಂಡು ಹೋಗ್ತೀವಿ ಫ್ರೀಯಾಗಿ, ಎಲ್ಲ ಮಹಿಳೆಯರಿಗೂ ಕರ್ಕೊಂಡು ಹೋಗಲ್ವಾ? ಬಿಜೆಪಿಯವ್ರು ಇಲ್ವ ಅಲ್ಲಿ? ಬಿಜೆಪಿಯವ್ರು ಇಲ್ವೇನ್ರಿ? ಎಲ್ಲರಿಗೂ ಕರ್ಕೊಂಡು ಹೋಗ್ತೀವಿ. ಇಲ್ಲಿ ಸದಾನಂದ ಗೌಡ ಹೇಳ್ದಿಲ್ಲಪ್ಪ ನೀನು. ಸದಾನಂದ ಗೌಡ ಎಲ್ಲರಿಗೂ ಬಸ್ನಲ್ಲಿ ಕರ್ಕೊಂಡು ಹೋಗುವಾಗ ಫ್ರೀಯಾಗಿ ಕರ್ಕೊಂಡು ಹೋಗಿ ಲಂಚ ಎಲ್ಲಿ ನಡೀತದೆ?
ಅಕ್ಕಿ ಎಲ್ರಿಗೂ ಕೊಡ್ತೀವಿ, ಸರ್, ಈಗ ಲಂಚ ಎಲ್ಲ ನಡೀತದೆ. ಬಡವರಿಗೆ ಎಷ್ಟು ಶತಮಾನಗಳ ಕಾಲ ಬಡತನದಲ್ಲೇ ಇಟ್ಟು ಸಹಾಯ ಮಾಡ್ಕೊಂಡು ಹೋದ ಹೆಂಗೆ? ನಾನು ಬಡತನ ಕಡಿಮೆ ಆಯ್ತಾ ಕಡಿಮೆ ಮಾಡ್ತೀವಿ. ಬಡತನ ಕಡಿಮೆ ಆಗ್ತದಲ್ಲ, ಈಗ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಎಲ್ರಿಗೂ ಬಂದಾಗ ಮಾತ್ರ ಕಡಿಮೆ ಆಗ್ತದೆ. ಯಾವಾಗಲೂ ಶಾಶ್ವತವಾಗಿ ಕಾರ್ಯಕ್ರಮಗಳಲ್ಲ, ಬಡತನ ಕಾರ್ಯಕ್ರಮಗಳಲ್ಲ. ಹಾಗಾದ್ರೆ ಬಡತನ ಇರಬೇಕಾ? ಇರಬಾರ್ದಲ್ಲ. ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡ್ತಾ? ಏನಂತ ಹೇಳಿದಾರ್ರಿ? ಬಡತನ ನಿರ್ಮೂಲನೆ ಅಂತ ಹೇಳಿದ್ದಾರೆ. ಹಂಗಲ್ಲ, ಎಲ್ಲರಿಗೂ ಸಾಮಾಜಿಕ ಶಕ್ತಿ ಬರಬೇಕು, ಆರ್ಥಿಕ ಶಕ್ತಿ ಬರಬೇಕು. ಸಾಮಾಜಿಕ ಸ್ವಾತಂತ್ರ್ಯ ಬರಬೇಕು, ಆರ್ಥಿಕ ಸ್ವಾತಂತ್ರ್ಯ ಬರಬೇಕು. ಅಲ್ವೇನ್ರಿ? ಅದು ಬರದೇನೆ ಸಮಾನತೆ ಹೆಂಗ್ ಬರ್ತದೆ? ಜಾತಿ ಹೆಂಗ್ ಹೋಗ್ತದೆ? ನೀವು ಡಾಕ್ಟರ್ ಆಗಿದ್ರೆ ತಾನೆ ನಿಮ್ಮನ್ನ ಬೇರೆ ಜಾತಿಯವ್ರ ಮದುವೆ ಆಗೋದು. ಸರ್, 56,000 ಹುದ್ದೆಗಳನ್ನು ತುಂಬೋದಕ್ಕೆ ಫೈನಾನ್ಷಿಯಲ್ ಕ್ರೈಸಿಸ್ ಏನು ಕ್ರೈಸಿಸ್? ಇರುವ 2% ಜನಕ್ಕೆ 52% ಬಜೆಟ್ ಖರ್ಚು ಮಾಡ್ತೀವಿ. ಅಂತಂತೂ ಮಾಡ್ತೀವ್ರಿ. ಆಡಳಿತ ಆಯೋಗಗಳು ಅದನ್ನೇ ಗೊತ್ತಿಲ್ಲ ಸರ್. ನೋಡ್ರಿ, ಈ ಸಾರಿ 56,432 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ. ಮುಂದಿನ ವರ್ಷನೂ ಭರ್ತಿ ಮಾಡ್ತೀವಿ, ಅದರ ಮುಂದಿನ ವರ್ಷನೂ ಭರ್ತಿ ಮಾಡ್ತೀವಿ. ಖಾಲಿ ಇರ್ತಕ್ಕಂಥ ಭರ್ತಿ 7.5 ಲಕ್ಷ ಹುದ್ದೆಗಳನ್ನು ಕೂಡ ಎಲ್ಲನೂ ಭರ್ತಿ ಮಾಡ್ತೀವಿ. KPSC ಸುಭದ್ರವಾಗಿಲ್ಲ. ಯಾರು ಹೇಳಿದವರು? KPSC ನಲ್ಲಿ ಮತ್ತೆ KS ಗೆಜೆಟೆಡ್ ಪ್ರೊಬೆಷನರಿ ಪೋಸ್ಟ್ಗಳನ್ನು ಮತ್ತೆ ಈಗ ಇದಾಗಿದೆ ಅಂತ, ಅಕ್ರಮ ಆಗಿದೆ ಅಂತ ಇಂಟರ್ವ್ಯೂನ ಸ್ಥಗಿತಗೊಳಿಸಿದ್ರು. ಯಾರು? KPSC ಅವರು. KPSC ಇಂಟರ್ವ್ಯೂ ಡೇಟ್ ಫಿಕ್ಸ್ ಮಾಡಿ ಕ್ಯಾನ್ಸಲ್ ಮಾಡಿದ್ದಾರೆ. ಈಗ ಅದನ್ನ ಯಾಕೆ ಮಾಡಿದ್ದಾರೆ ಅಂತಂದ್ರೆ ಸರಿಯಾದ ರೀತಿಯಲ್ಲಿ ಪಕ್ಕ ಮಾಡಬೇಕು ಅಂತ ಹೇಳಿದೀವಿ, ಅದಕ್ಕೋಸ್ಕರ ಮಾಡಿ. ಇಟ್ಸ್ ಎನ್ ಇಂಡಿಪೆಂಡೆಂಟ್ ಬಾಡಿ, ಗೊತ್ತಾಯ್ತಾ? ನಾವು ಮೆಂಬರ್ ಮಾಡುವಾಗ ಕೇಂದ್ರ ಸರ್ಕಾರದ ಯಾವುದು ಕೇಂದ್ರ ಸರ್ಕಾರ ಜನಗಣತಿ ಸ್ಟಾರ್ಟ್ ಆಗಿದೆ ಸರ್. ನಿನ್ನೆಯಿಂದ ಶುರುವಾಗಿದೆ. 15 ವರ್ಷದ ನಂತರ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ